ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ಜಂಟಿ ಕಾರ್ಯಾಚರಣೆ. ಭಾರತದಲ್ಲಿ LPG ಸಿಲಿಂಡರ್ ದರ ಏರಿಕೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಗೃಹ ಬಳಕೆಯ ಸಿಲಿಂಡರು 60 ರೂಪಾಯಿ ಏರಿಕೆಯನ್ನು ಕಂಡಿರುವಂಥದ್ದು. ವಾಣಿಜ್ಯ ಬಳಕೆಯ ಸಿಲಿಂಡರ್ನಲ್ಲಿ 115 ರೂಪಾಯಿ ಏರಿಕೆಯನ್ನು ಕಂಡಿರುವಂಥದ್ದು. ಇವತ್ತಿನಿಂದಲೇ LPG ಪರಿಷ್ಕೃತ ದರ ಜಾರಿಗೆ ಬರ್ತಾ ಇದೆ. ಇದಕ್ಕೆ ಕಾರಣ ಗಲ್ಫ್ ರಾಷ್ಟ್ರಗಳಲ್ಲಿ ಆಗ್ತಾ ಇರುವಂತಹ ಕೋಲಾಹಲ ಅಂಥೇಳಿ ನಿಮ್ಮ ಗಮನಕ್ಕಿರಲಿ. ಜಗತ್ತಿಗೆ 15% ಗ್ಯಾಸ್, ನ್ಯಾಚುರಲ್ ಗ್ಯಾಸ್ ಸಪ್ಲೈ ಆಗ್ತಾ ಇದ್ದಿದ್ದೆ ಇರಾನ್ನಿಂದ. ಜಗತ್ತಿಗೆ 10% ಕಚ್ಚಾ ತೈಲ, ಪೆಟ್ರೋಲಿಯಂ ತೈಲ ಸಪ್ಲೈ ಆಗ್ತಾ ಇದ್ದಿದ್ದೆ ಇರಾನ್ನಿಂದ. ಈಗ ಹರ್ಮುಜ್ ಜಲಸಂಧಿಯ ಮೇಲೆ ಹಿಡಿತವನ್ನು ಇರಾನ್ ಸಾಧಿಸಿದೆ. ಆ ಮೂಲಕವೇ ನ್ಯಾಚುರಲ್ ಗ್ಯಾಸು, ಕಚ್ಚಾ ತೈಲಗಳೆಲ್ಲವೂ ಕೂಡ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೆ ಸಪ್ಲೈ ಆಗಬೇಕಾಗುತ್ತೆ. ಡೀಟೇಲ್ಸ್ ಕೊಡೋದಕ್ಕೆ ಶಬೀರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಇರಾನ್ ಇಸ್ರೇಲ್ ವಾರ್ನ ಎಫೆಕ್ಟಾ LPG ಗ್ಯಾಸ್ ದರದಲ್ಲಿ ಏರಿಕೆ ಆಗೋದಕ್ಕೆ, ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ನೋಡಿ, ನಿಯಮಿತವಾಗಿ LPG ಸಿಲಿಂಡರ್ಗಳ ಬೆಲೆ ಪರಿಷ್ಕರಣೆ ಆಗ್ತಾ ಇರುತ್ತೆ. ಅದರ ನಡುವೆ ಈಗ ಯುದ್ಧ ಕೂಡ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗಿರುವಂತದನ್ನ ನಾವಿಲ್ಲಿ ಗಮನಿಸಬೇಕಾಗಿರುವಂತದ್ದು. ಪ್ರತಿ ಬಾರಿ ಕೂಡ LPG ಸಿಲಿಂಡರ್ನ ಬೆಲೆ ಪರಿಷ್ಕರಣೆ ಆದಂತ ಸಂದರ್ಭದಲ್ಲಿ ಸಣ್ಣ ಪ್ರಮಾಣದ ಬದಲಾವಣೆಗಳಾಗ್ತಾ ಇತ್ತು. 20 ರಿಂದ 30 ರೂಪಾಯಿ ವ್ಯತ್ಯಾಸಗಳನ್ನ ನಾವು ನೋಡ್ಲಿಕ್ಕೆ ಗಮನಿಸ್ತಾ ಇದ್ವಿ. ಈಗ ಬರೋಬ್ಬರಿ ಗೃಹ ಬಳಕೆ ಸಿಲಿಂಡರ್ ಮೇಲೆ 60 ರೂಪಾಯಿ ಮತ್ತೆ ವಾಣಿಜ್ಯ ಸಿಲಿಂಡರ್ ಮೇಲೆ 115 ರೂಪಾಯಿಯನ್ನ ಹೆಚ್ಚು ಮಾಡುವಂತ ಕೆಲಸವನ್ನ ಈಗ ತೈಲ ಕಂಪನಿಗಳು ಮಾಡಿರುವಂತದ್ದು. ಆ ಮೂಲಕ ಭವಿಷ್ಯದಲ್ಲಿ ನಡೀಬಹುದಾದಂತ ಒತ್ತಡವನ್ನ ನಿಭಾಯಿಸುವಂತ ಪ್ರಯತ್ನವನ್ನು ಕೂಡ ಈಗ ಮಾಡ್ತಾ ಇದ್ದಾವೆ. ಕಳೆದ ಒಂದು ವಾರದಿಂದಲೂ ಕೂಡ ಈಗಾಗಲೇ ಶುರುವಾಗಿರುವಂತಹ ಸಂಘರ್ಷದಿಂದ ಜಾಗತಿಕ ಮಟ್ಟದಲ್ಲಿ ಈ ಒಂದು ನ್ಯಾಚುರಲ್ ಗ್ಯಾಸ್ ಸೇರಿದಂತೆ ಕಚ್ಚಾ ತೈಲ ಉತ್ಪನ್ನಗಳು ಏನ್ ಪೂರೈಕೆ ಆಗ್ತಾ ಇತ್ತು, ಆ ಸರಪಳಿಯಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿರುವಂತದ್ದು. ಸೊ ಹೀಗಾಗಿ ಅದನ್ನ ನಿಯಂತ್ರಿಸುವಂತ ದೃಷ್ಟಿಯಿಂದ ಈಗಿನಿಂದಲೇ ಬೆಲೆ ಏರಿಕೆ ಮಾಡಿ ಅದರ ಕನ್ಸ್ಯೂಮಿಂಗ್ ಏನಿದೆ ಅಥವಾ ಅದರ ಬಳಕೆ ಏನಿದೆ ಅದನ್ನ ಒಂದಷ್ಟು ತಡೆಯುವಂತ ಪ್ರಯತ್ನವನ್ನ ಕೂಡ ಈಗ ತೈಲ ಕಂಪನಿಗಳು ಮಾಡ್ತಾ ಇರುವಂತದ್ದು. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಈ ಹರ್ಮುಜ್ ಜಲಸಂಧಿ ಇದೆಯಲ್ಲ, ಇದನ್ನ ಜಗತ್ತಿನ ಪೆಟ್ರೋಲ್ ಬಂಕ್ ಅಂತ ಕರೀತಾರೆ. ಕಾರಣ, ಈ ಹರ್ಮುಜ್ ಜಲಸಂಧಿಯ ಮೂಲಕವೇ ನ್ಯಾಚುರಲ್ ಗ್ಯಾಸ್ ಆಗಿರಬಹುದು, ಕಚ್ಚಾ ತೈಲಗಳೆಲ್ಲವೂ ಕೂಡ ಬೇರೆ ಬೇರೆ ಕಡೆಗಳಿಗೆ ಸಾಗಾಟ ಆಗುತ್ತೆ.